ಓಂ ನಂಜುಂಡೇಶ್ವರಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರುತ್ತಾ ಉಪ್ಪಿನ ಮಹತ್ವ, ಉಪ್ಪಿನ ಋಣ, ಉಪ್ಪು ಅಂತಕ್ಕಂತಹ ವಿಷಯ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಇವತ್ತಿನ ದಿವಸ ಉಪ್ಪಿನ ಮಹತ್ವ, ಯಾಕೆ ಉಪ್ಪನ್ನು ಮಹಾಲಕ್ಷ್ಮಿಗೆ ಪ್ರತೀಕ ಅಂತ ಹೇಳಿ ನಾವು ಮಹಾಲಕ್ಷ್ಮಿಯ ಪ್ರತೀಕ ಅಂತ ಯಾಕೆ ಹೇಳ್ತೀವಿ? ಯಾಕೆ ಅಂತ ಹೇಳಿದ್ರೆ ಉಪ್ಪು ಮಹಾಲಕ್ಷ್ಮಿ, ಲಕ್ಷ್ಮೀ ದೇವತೆಗೆ ಪ್ರತೀಕ ಅಂತ ಹೇಳೋಕ್ಕೆ. ಯಾಕೆಂದರೆ ಉಪ್ಪು ಬರ್ತಕ್ಕಂಥದ್ದು ಎಲ್ಲಿಂದ? ಸಮುದ್ರದಿಂದ. ಸಮುದ್ರ ಮಥನ ಕಾಲದಲ್ಲಿ ಮಹಾಲಕ್ಷ್ಮಿಯ ಆವಿರ್ಭಾವ ಆಗಿರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಹಾಗಾಗಿ ಶ್ರೀ ಮಹಾವಿಷ್ಣು ಹಾಗೆ ಮಹಾಲಕ್ಷ್ಮಿ ಈ ಒಂದು ಹಾಲಿನ ಸಮುದ್ರದಲ್ಲಿ, ಅಂದರೆ ಸಮುದ್ರ ಮಥನ ಕಾಲದಲ್ಲಿ ನಮಗೆ ಆ ಒಂದು ಮಹಾಲಕ್ಷ್ಮಿ ಅಲ್ಲಿಂದ ಬಂದಿರೋದ್ರಿಂದ ಅಲ್ಲಿ ಕೂಡ ನಮಗೆ ಇವತ್ತಿನ ದಿವಸ ಉಪ್ಪು ಸಿಗ್ತಕ್ಕಂಥದ್ದೇ ಸಮುದ್ರದಲ್ಲಿ. ಹಾಗಾಗಿ ಅದು ಲಕ್ಷ್ಮಿಯ ಪ್ರತೀಕ ಕೂಡ ಆಗಿರುತ್ತೆ. ಹಾಗಾಗಿ ಉಪ್ಪು ನಾವು ಕೊಡಬೇಕಾದ್ರೂ ತಗೋಬೇಕಾದ್ರೂ ಕೂಡ, ಉಪ್ಪು ಕೊಡಬೇಕಾದ್ರೂ ಕೂಡ ಶುಭ ಅಲ್ಲ, ತಗೋಬೇಕಾದ್ರೂ ಕೂಡ ಶುಭ ಅಲ್ಲ. ಹಾಗಾಗಿನೇ ಉಪ್ಪನ್ನು ನಾವು ಯಾರ ಮನೆಯಲ್ಲೂ ಹೋಗಿ ಸ್ವಲ್ಪ ಉಪ್ಪು ಕೊಡಿ ಅಂತ ತಗೊಂಬರ್ತಕ್ಕಂಥದ್ದು ಶುಭ ಅಲ್ಲ, ಅವ್ರು ಕೊಡೋದು ಕೂಡ ಅಷ್ಟು ಶುಭ ಅಲ್ಲ ಅಂತ ಹೇಳುತ್ತೆ. ಹಾಗೆಯೇ ಉಪ್ಪು ಯಾವಾಗಲೂ ಮನೆಯಲ್ಲಿ ಖಾಲಿ ಆಗಿರಬಾರ್ದು. ಯಾರ ಮನೆಯಲ್ಲಿ ಉಪ್ಪು ಖಾಲಿಯಾಗಿ ಸಂಪೂರ್ಣ ಖಾಲಿಯಾಗಿ ಆಗ ಹೋಗಿ ತಗೊಂಬರಕ್ಕೆ ಹೋಗ್ತೀವೋ ಆ ಮನೆಗೆ ಮಹಾಲಕ್ಷ್ಮಿ ಸ್ಥಿರವಾಗಿ ನಿಲ್ಲೋದಿಲ್ಲ, ಬಂದು ಹೋಗ್ತಾ. ಅದಕ್ಕೆ ನಾವು ಲಕ್ಷ್ಮಿಗೆ ಚಂಚಲೆ, ಆ ಲಕ್ಷ್ಮಿ ಯಾರ ಹತ್ರ ಇರೋದಿಲ್ಲ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಹಾಗಾಗಿ ಆ ಮಹಾಲಕ್ಷ್ಮಿಯನ್ನು ನಾವು ಮನೆಯಲ್ಲಿ ಇರಿಸ್ಕೋಬೇಕು ಅಂದರೆ ಉಪ್ಪು ಇನ್ನೇನು ಆಗೋಗ್ತಾ ಇದೆ, ಇನ್ನೇನು ಸ್ವಲ್ಪ ಉಪ್ಪು ಇಂಚೂರು ಇದೆ ಅಂತ ಅನ್ಲಿಕ್ಕೇ ನೀವು ತಂದು ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ. ಹಾಗೆ ತಾಯಿಯ ಮನೆಯಿಂದ ಉಪ್ಪನ್ನು ತಗೊಂಬರಬಾರ್ದು. ಹೆಣ್ಮಕ್ಳು ಏನು ಮಾಡ್ತಾರೆ, ತವ್ರ ಮನೆಯಿಂದ ಎಲ್ಲವನ್ನೂ ತೊಗೊಂಬರ್ತಕ್ಕಂಥ ಸಂದರ್ಭದಲ್ಲಿ ಅಪ್ಪಿತಪ್ಪಿ ಸ್ವಲ್ಪ ಕನ್ಫ್ಯೂಸ್ ಆಗಿ ಎಲ್ಲೋ ಒಂದು ಇದಾಗಿ ಎಲ್ಲ ಒಂದು ಹೊತ್ತಿಗೆ ಊಟಕ್ಕೆಲ್ಲವೂ ಕೊಡಬೇಕು ನನ್ನ ಮಗಳಿಗೆ ಅಂತಕ್ಕಂಥ ಒಂದು ವಿಶೇಷವಾದ ಪ್ರೀತಿಯಿಂದ ಆ ತಾಯಿ ಏನಾದರೂ ಆ ಮನೆಯಿಂದ ಎಲ್ಲ ವಸ್ತುಗಳು ಕೊಟ್ಟರೂ ಕೂಡ ಉಪ್ಪನ್ನು ನಾವು ತಾಯಿಯ ಮನೆಯಿಂದ ತರಬಾರ್ದು. ಏಕೆಂದರೆ ಅದು ಕೂಡ ಮಗಳ ಸಮಾನ, ಮಹಾಲಕ್ಷ್ಮಿಯ ಸಮಾನ ಕೂಡ ಆಗಿರುತ್ತೆ. ಇನ್ನು ಉಪ್ಪನ್ನು ಕೈಗೆ ನೇರವಾಗಿ ನೀಡಬಾರ್ದು. ಯಾರೋ ಈಗ ಊಟ ಮಾಡ್ತಾ ಇರ್ತಾರೆ, ಸ್ವಲ್ಪ ಕೈಯಲ್ಲಿ ಉಪ್ಪು ಹಾಕಪ್ಪ ಅಂತ ಹೇಳ್ತಾರೆ, ಕೈಯಲ್ಲಿ ಉಪ್ಪು ಹಾಕಬಾರ್ದು, ಕೈಗೆ ಉಪ್ಪು ಕೂಡ ಕೊಡಬಾರ್ದು. ಉಪ್ಪು ಲಕ್ಷ್ಮಿಯ ಸಂಕೇತ, ಲಕ್ಷ್ಮಿಯ ಪ್ರತೀಕ. ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರಬೇಕು ಅಂದರೆ ಆ ಉಪ್ಪನ್ನು ಅಷ್ಟು ಶ್ರೇಷ್ಠವಾಗಿ ನೋಡ್ಕೋಬೇಕು. ಎಷ್ಟೋ ಸಾರಿ ಎಲ್ಲರ ಮನೆಯಲ್ಲೂ ಒಂದು ತಪ್ಪು ನಾವು ಮಾಡಿರ್ತೀವಿ. ಆ ತಪ್ಪೇನು ಅಂದರೆ ಮತ್ತೆ ಮಾಡೋದು ಬೇಡ. ಏನಾದರೂ ಸ್ವಲ್ಪ ನಮಗೆ ಒಂಚೂರು ಗೊತ್ತಿಲ್ಲದೆ ಉಪ್ಪು ನೆಲದ ಮೇಲೆ ಬಿದ್ದಾಗ ನಾವೇನು ಮಾಡ್ತೀವಿ, ತುಳ್ಕೊಂಡು ಓಡಾಡೋದು ಆಗಲಿ ಅಥವಾ ಪೊರಕೆಯಿಂದ ಆ ಉಪ್ಪನ್ನು ಗುಡಿಸೋದು. ಆ ಉಪ್ಪನ್ನು ಪೊರಕೆಯಿಂದ ಗುಡಿಸಿದ್ದೇ ಆದರೆ ಆ ಮನೆಗೆ ಮಹಾಲಕ್ಷ್ಮಿಯ ಕೋಪಕ್ಕೆ ನೀವು ಒಳಗಾಗ್ತೀರಾ. ಜೊತೆಗೆ ಕಾಲಲ್ಲೂ ಸಹ ಉಪ್ಪನ್ನು ತುಳಿಬಾರ್ದು. ಕಾಲಿನಿಂದ ಉಪ್ಪನ್ನು ತುಳಿದಾಗ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ, ವ್ಯಾಪಾರ ವಹಿವಾಟುಗಳು ಇವೆಲ್ಲವೂ ಕೂಡ ಸ್ವಲ್ಪ ನಮಗೆ ತೊಂದರೆಯನ್ನು ಕೂಡ ಉಂಟು ಮಾಡ್ತವೆ. ಇನ್ನು ಉಪ್ಪಿನ ಋಣ, ಯಾರ ಮನೆಗಾದರೂ ಹೋದಾಗ ನಮಗೆ ಒಂದು ಹೊಟ್ಟೆ ತುಂಬ ಒಂದು ಆಹಾರ ಕೊಡ್ತಾರೆ ಅಥವಾ ನಮಗೇನಾದರೂ ತಿಂಡಿ ಕೊಡ್ತಾರೆ, ಅದರಲ್ಲಿ ಉಪ್ಪು ಹಾಕಿರ್ತಾರೆ, ಅದರ ಋಣ ತೀರಿಸ್ಬೇಕು ಅಂದರೆ ನಮಗೆ ಕೈಲಾದಷ್ಟು ಅವರಿಗೆ ಒಳ್ಳೆಯದು ಮಾಡಬೇಕು, ಶುಭ ಮಾಡಬೇಕು. ಎಷ್ಟೋ ಸಾರಿ ಏನಾಗುತ್ತೆ, ಒಬ್ಬರ ಜೊತೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಸಾಕಷ್ಟು ವರ್ಷಗಳು ಅಥವಾ ಸಾಕಷ್ಟು ಆ ಮನೆಯಲ್ಲಿ ಇದ್ದು ಬಂದಾಗ ಆ ಮನೆ ಮೇಲೆ ಕೇಸ್ ಹಾಕೋದು, ಆ ಮನೆಗೋಸ್ಕರ ಗಲಾಟೆ ಮಾಡೋದು, ಆ ಮನೆಯವ್ರ ಜೊತೆ ಒಂದು ಗಲಾಟೆ ಮಾಡ್ತಕ್ಕಂಥ ಇದೆಲ್ಲ ಮಾಡಿದಾಗ ನಮಗೆ ಅಷ್ಟು ಶುಭ ಕೂಡ ಅಲ್ಲ. ಅದನ್ನೇ ನಾವು ಉಪ್ಪಿನ ಋಣ. ಒಬ್ಬ ಗುರುಗಳ ಮನೆಗೆ ಹೋದಾಗ ಒಂಚೂರು ಏನೋ ನಮಗೊಂದು ಆಹಾರ ಕೊಟ್ಟರು ಅಂದರೆ ಅದ್ರ ಋಣ ಕೂಡ ನಾವು ತೀರಿಸ್ಕೋಬೇಕಾಗಿರುತ್ತೆ. ಹಾಗೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಒಂದು ಹಾಡಿನ ಮುಖಾಂತರ ಸಹ ಇವತ್ತು ಕೇಳಿದ್ದೀವಿ. ಧಾರ್ಮಿಕವಾಗಿ ಉಪ್ಪಿನ ಮೇಲೆ, ಉಪ್ಪು ರಾಶಿಯ ಮೇಲೆ ಮಣ್ಣಿನ ದೀಪ ಇಟ್ಟಿದ್ದೆ ಆದರೆ, ಉಪ್ಪು ರಾಶಿಯ ಮೇಲೆ ಮಣ್ಣಿನ ದೀಪ ಇಟ್ಟಿದ್ದೆ ಆದರೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದಾಗ, ಯಾತ್ರೆಗೆ ಹೋದಾಗ, ಕ್ಷೇತ್ರಗಳಿಗೆ ಹೋದಾಗ, ದೇವಸ್ಥಾನಕ್ಕೆ, ಯಾತ್ರೆಗೆ, ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಮನೆಯಿಂದ ಒಂದು 4 ಕರಿಮೆಣಸು ಮತ್ತು ಉಪ್ಪನ್ನು ಒಂದು ಪೇಪರಲ್ಲಿ ಇಟ್ಕೊಂಡೋಗಿ ಆ ಕ್ಷೇತ್ರದಲ್ಲಿ ನೀವು ಎಡಗಡೆಯಿಂದ ಏನು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೀವಿ, 7 ಬಾರಿ ನೀವು ಎಡಗಡೆಯಿಂದ ಸುತ್ತಿ ಅದನ್ನು ನೀವೆಲ್ಲಾದರೂ ಹಾಕಿಬಿಟ್ರೆ ನಿಮ್ಮ ದೃಷ್ಟಿ ಕೂಡ ಹೊರಟೋಗುತ್ತೆ. ಇಷ್ಟೊಂದು ಮಹತ್ವ ಇರತಕ್ಕಂಥ ಉಪ್ಪನ್ನು ಸಾಕ್ಷಾತ್ ದೇವರ ಸಮಾನವಾಗಿ ನಾವು ನೋಡ್ಕೋಬೇಕು. ಇನ್ನು ಆ ಉಪ್ಪು ಮನೆಯಲ್ಲಿ ಹಾಲಿನಲ್ಲಿ ಎಲ್ಲೋ ಒಂದು ಕಡೆ ನೀವಿರ್ತಕ್ಕಂಥ ಜಾಗದಲ್ಲಿ ಅದು ಸ್ಟೀಲ್ ಪಾತ್ರೆ ಬೇಡ, ಹಿತ್ತಾಳೆ ಪಾತ್ರೆಯಲ್ಲಿ ಒಂಚೂರು ಉಪ್ಪಿಟ್ಟು ಆ ಉಪ್ಪಿಗೆ ನೀವು ನಮಸ್ಕಾರ ಮಾಡಿಕೊಂಡಿದ್ದೆ ಆದರೆ ಆ ಮಹಾಲಕ್ಷ್ಮಿ ಕೂಡ ನಿಮ್ಮ ಮನೆಗೆ ಬರ್ತಾಳೆ. ಹಾಗಾಗಿ ಇಷ್ಟೊಂದು ಮಹತ್ವ ಪಡೆದಿರ್ತಕ್ಕಂಥ ಉಪ್ಪನ್ನು ನಾವು
ಶ್ರದ್ಧಾಭಕ್ತಿಯಿಂದ ನೋಡಿಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ, ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.